ಪ್ರೈಸ್ ದ ಲಾರ್ಡ್ ಸರ್. ನನ್ನ ಹೆಸರು ರಾಹುಲ್ ಅಂತ. 14ನೇ ತಾರೀಕು ನಾ ಬಂದಿದ್ದೆ ಸರ್ ನಿಮ್ಮ ಕಡೆ. ಇಲ್ಲಿ ನಾ ರೆಗ್ಯುಲರ್ ಚರ್ಚಿಗೆ ಬರ್ತೀನಿ. 14ನೇ ತಾರೀಕು ನನಗೆ ಸ್ಟೋನ್ ಆಗಿತ್ತು. ಅದು 11 mm ಅದ ಅಂತಂದರು ಡಾಕ್ಟ್ರು. ಇದು ಆಪ್ರೇಷನ್ನೇ ಮಾಡಬೇಕು, ಕಡಿಮೆ ಆಗಲ್ಲ ಅಂತಂದರು. ಅದರಲ್ಲಿ ನೀವು ಪ್ರೇಯರ್ ಮಾಡಿದ್ರಿ, ಪ್ಲಸ್ ಅನೆಂಟಿಕ್ ಆಯಿಲ್ ಕೊಟ್ಟಿದ್ರಿ. ಇದನ್ನು ಮಾಡಿದ್ದೀನಿ. ಅದು ಯೂರಿನ್ ಮುಖಾಂತರ ಬಂದಿದೆ ಸರ್ ಮೊನ್ನೆನೇ ದಿವಸ. ಆಮೇನ್. ಸ್ಟೋನ್ ಯೂರಿನ್ ಮುಖಾಂತರ ಹೊರ ಬಂದಿದೆ ಸರ್. ಆಮೇನ್ ಆಮೇನ್. 11 mm ಇತ್ತು ಸರ್, ಬಂದಿದೆ. ನನ್ನ ಜೊತೆಲೂ ತಂದಿದ್ದೀನಿ. ಅದು ಬರಲ್ಲನೇ ಅಂತಂದಿದ್ರು. ಸುಮಾರು ನಮ್ಮ ಫ್ಯಾಮಿಲಿದಲ್ಲಿ ಒಂದು 4 ಜನ ಡಾಕ್ಟರ್ ಅದಾರ. ಸ್ಟೋನ್ ನಿಮ್ಮ ಎದುರು ತಂದಿದ್ದೀರಾ? ತೋರಿಸ್ರಿ, ಸ್ವಲ್ಪ ತೋರಿಸಲ್ಲೇ ಕೈ ಹಿಡ್ದು. ಆಮೇನ್. ದೇವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟನ. ನೋಡಿ, ಸ್ಟೋನು ಆಗಲಾರ್ದ ಕಾರ್ಯಗಳು ಕರ್ತನ್ ನೋಡಿ ಅವ್ರ ಯೂರಿನ್ ಮುಖಾಂತರ ಹೊರ ಬಂದಿದೆ. ಹಲ್ಲೆಲೂಯ. ಗಟ್ಟಿಗೇಣ ಹಲ್ಲೆಲೂಯ. ಇಂಥ ಕೇಸ್ ಒಂದಲ್ಲ, ದೊಡ್ಡದು ದೇವರು ಮಾಡಿದಂಥ. ಥ್ಯಾಂಕ್ ಯು ಗಾಡ್ ಜೀಸಸ್. ಹಲ್ಲೆಲೂಯ. ಅವ್ರ ಕವರಲ್ಲಿ ತಂದಿದ್ದಾರೆ. ಇದು ದೊಡ್ಡ ಬಿಗ್ ಸಾಕ್ಷಿಗಳು. ಇಂಥದ್ದು ಹಲವಾರು ದೇವರು ಮಾಡ್ತಾ ಬಂದಿದ್ದಾನೆ ಕಾರ್ಯಗಳು. ಆಪರೇಷನ್ದವ್ರಿಗೆ ಕ್ಯಾನ್ಸಲ್ ಆಗೋದು ನಾರ್ಮಲ್ ಅಲ್ಲ, ಅವಂತೂ ಬರ್ತಾ ಇರ್ತಾವಾದ್ರೆ ಇದನ್ನ ಗುಪ್ತವಾದಂಥದ್ದು ಈಸಿ ಯಾವುದೂ ಅಲ್ಲ. ಇದು ದೇವರು ಮಾಡಿದಂಥ ದೊಡ್ಡದಾಗಿದೆ. ಹಲ್ಲೆಲೂಯ. ಚಪ್ಪಳೆ ತಟ್ಟನ ದೊಡ್ಡ ಮಹಿಮೆಗಾಗಿ. ಅವ್ರಿಗೆ ಭಾಳ ನೋವಿತ್ತು, ಭಾಳ ಪೇನ್ ಇತ್ತು. ಅದು ಡಾಕ್ಟರ್ ಆಗಲ್ಲ ಅಂದಿದ್ದು. ಆದರೆ ಅವರು ಪ್ರಾರ್ಥನೆ ಪೂರ್ವಕವಾಗಿ ರಿಕ್ವೆಸ್ಟ್ನ ಕೊಟ್ಟರು. ನಮ್ಮ ಅನೌಂಟಿಂಗ್ ಆಯಿಲ್ನ ಅಪ್ಲೈ ಮಾಡಿದ್ರು. ನಿನ್ನೆ ಬಂದಿದೆ ಹೊರಗಡೆ. ಆಮೇನ್ ಆಮೇನ್. ಚಪ್ಪಳೆ ತಟ್ಟುತ್ತದೆ ದೇವರು. ಗೌಟಿ ಆತ್ಮ ದೊಡ್ಡ ಬಿಗ್ ಸಾಕ್ಷಿ ಇದೆ. ಸರ್ ಈಗ ರೀಸೆಂಟ್ ಅಂದ್ರೆ ಇದು 11 mm ಆಗಲ್ಲೇ ಅಂತಂದ್ರು ಪ್ರತಿಯೊಬ್ರು. ಯೂರಿನಿಂದ ಪಾಸೇ ಆಗಲ್ಲ, ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಸರ್. ಡಾಕ್ಟರ್ ಹೇಳಿದ್ರು ಈ ರೀತಿ. ಹೌದು ಸರ್. ನಮ್ಮಲ್ಲಿ ತಮ್ಮನೂ ಡಾಕ್ಟರ್ ಅದಾನ, ನಮ್ಮ ಭಾವವ್ರು ಅದಾರ, ಮತ್ತು ನಮ್ಮ ಮಾಮದ 2 ಮಕ್ಕಳು ಅದಾರ. ಇವರೆಲ್ಲರೂ ರಿಪೋರ್ಟ್ ನೋಡಿ ಇದು ಆಗಲ್ಲ, ಕಂಪಲ್ಸರಿ ಇದಕ್ಕೆ ಆಪರೇಷನ್ನೇ ಮಾಡಬೇಕು, ಮತ್ತು ಇದು ಕಿಡ್ನಿದಲ್ಲಿ ಇಲ್ಲ, ಬಂದು ಇದ್ರಾಗ ಸಿಗ್ಬಿದ್ದದ, ಇದು ಮಾಡಲೇಬೇಕು ಅಂತ ಹೇಳಿದ್ರು ಸರ್. ನಾನು ನಿಮ್ಗೆ ಹೇಳಿದ್ದೆ ಸರ್, ಇದು ಸ್ವಲ್ಪ ಸೀರಿಯಸ್ ಅದ, ಆಗ್ತದೆ, ನೀವು ಟ್ರಸ್ಟ್ ಮಾಡ್ರಿ, ಆಗ್ತದ ಅಂತ ಅಂದಿದ್ರಿ. ನೆಕ್ಸ್ಟ್ ಡೇ ಬಿಟ್ಟು ನೆಕ್ಸ್ಟ್ ಡೇನೇ ಆಗ್ಯದ ಸರ್ ಹೊರಗೆ ಬಂದ.